ಅಧ್ಯಾಯ 2. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನಿನ್ನ ನಿವಾಸದ ಪರದೆಗಳು ಹರಡಲಿ. ನೀನು ಹಬ್ಬಿಕೊಳ್ಳಬೇಕು. ಆದುದರಿಂದಲೇ ವಿಶ್ವಾಸಿಗಳು ನಿನ್ನ ನಿವಾಸದ ಸ್ಥಳವನ್ನು ವಿಸ್ತರಿಸು. ನಿನ್ನ ಸ್ಥಳವನ್ನು ವಿಸ್ತರಿಸು. ನಿನ್ನ ದರ್ಶನಗಳು ಹೆಚ್ಚಲಿ. ಇಂದು ಎಲ್ಲರೂ ಅಭಿವೃದ್ಧಿ ಹೊಂದಬೇಕೆಂದು ಪೈಪೋಟಿ ಮಾಡುತ್ತಾ ಎಲ್ಲ ವಿಷಯಗಳಲ್ಲಿಯೂ ಮುಂದುವರಿಯುತ್ತಾರೆ. ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಸರ್ಕಾರದವರು ಶಾಲಾ ಕಾಲೇಜುಗಳನ್ನು ತೆರೆಯುತ್ತಾರೆ. ಆಹಾರದ ಉತ್ಪತ್ತಿಗಾಗಿ ವ್ಯವಸಾಯ ನಿಪುಣರು ನವೀನ ಮಾದರಿಯ ಗೊಬ್ಬರಗಳು, ಬೀಜಗಳನ್ನು ಕಂಡುಹಿಡಿದಿದ್ದಾರೆ. ನೇಗಿಲಿನಿಂದ ಹೊಲವನ್ನು ಉಳುತ್ತಿದ್ದರೂ ಈಗ ಟ್ರ್ಯಾಕ್ಟರಿನಲ್ಲಿ ಉಳುತ್ತಾರೆ. ಏತವನ್ನು ಕಟ್ಟಿ ನೀರನ್ನು ಎಳೆಯುತ್ತಿದ್ದವರು ಈಗ ಪಂಪ್ ಸೆಟ್ನಿಂದ ನೀರನ್ನು ಎಳೆಯುತ್ತಾರೆ. ವಿಜ್ಞಾನಿಗಳು ಅಧಿಕವಾಗಿ ಹಾಲು ಪದಾರ್ಥಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಿದ್ದಾರೆ. ವರ್ಷವಿಡೀ ಮೊಟ್ಟೆ ಇಡುವ ಕೋಳಿಗಳನ್ನು ಕಂಡುಹಿಡಿದಿದ್ದಾರೆ. ಎಲ್ಲವೂ ಅಭಿವೃದ್ಧಿಯಾಗುತ್ತಿರುವ ಈ ಸಮಯದಲ್ಲಿ ದೇವಜನರು ಅಭಿವೃದ್ಧಿ ಹೊಂದಿ ಹೆಚ್ಚಬೇಕೆಂದು ಕರ್ತನು ಎದುರು ನೋಡುತ್ತಾನೆ. ಅಪೊಸ್ತಲನಾದ ಪೌಲನು ವಿಶ್ವಾಸಿಗಳಿಗೆ ಬರೆಯುವಾಗ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿರಿ. ಕೊಲೊಸ್ಸೆ ಅಧ್ಯಾಯ 2 ವಚನ 7. ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬನ್ನಿರಿ. 1 ಥೆಸಲೋನಿಕ ಅಧ್ಯಾಯ 4 ವಚನ 10. ದೇವರ ಕೃಪೆಯಲ್ಲಿ ಹೆಚ್ಚಿರಿ. 2 ಕೊರಿಂಥ ಅಧ್ಯಾಯ 4 ವಚನ 15 ಎಂದು ಬರೆಯುತ್ತಾನೆ. ನಾವು ಹೆಚ್ಚಬೇಕಾದರೆ ಮೊದಲನೆಯದಾಗಿ ವಿಶ್ವಾಸದಿಂದ ನಮ್ಮ ಗುಡಾರದ ಸ್ಥಳವನ್ನು ವಿಸ್ತರಿಸಬೇಕು. ಹೆಚ್ಚಿದ ನಂತರ ವಿಸ್ತರಿಸೋಣ ಎಂದುಕೊಂಡರೆ ನಾವೆಂದಿಗೂ ಹೆಚ್ಚುವುದೇ ಇಲ್ಲ. ನಂಬಿಕೆ ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಇಬ್ರಿಯ ಅಧ್ಯಾಯ 12 ವಚನ 7. ದೇವರು ಅಬ್ರಹಾಮನನ್ನು ಕರೆದಾಗ, ನೀನೆದ್ದು ಈ ದೇಶದ ಎಲ್ಲ ಕಡೆಗಳಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಆದಿಕಾಂಡ ಅಧ್ಯಾಯ 13 ವಚನ 17. ನೀನು ಅಭಿವೃದ್ಧಿ ಹೊಂದುವಿ, ವಿಸ್ತರಿಸಿಕೊಳ್ಳುವಿ. ಆದ್ದರಿಂದಲೇ ನೀನೆದ್ದು ನಡೆದು ದೇಶದ ಉದ್ದಗಲಗಳನ್ನು ಸ್ವತಂತ್ರಿಸಿಕೊ. ನೀನು ತಿರುಗಾಡಿದ ಎಲ್ಲ ಸ್ಥಳಗಳನ್ನು ನಿನಗೆ ಕೊಡುವೆನು ಎಂದು ಕರ್ತನು ಹೇಳಿದನು. ನೀನಿರುವ ಸ್ಥಳದ ವಿಶಾಲತೆಯೇ ನಿನ್ನ ಆಶೀರ್ವಾದದ ಎಲ್ಲೆ. ಕರ್ತನು ಕೈಯಿಂದ ನಿನ್ನ ಕೈಗೆ ಬಂದಿದೆ. ನೀನು ಎಷ್ಟು ದೂರ ನಡೆಯುವೆಯೋ ಅಷ್ಟನ್ನು ನಿನಗೆ ಕೊಡಲು ಕರ್ತನು ಶಕ್ತನಾಗಿರುತ್ತಾನೆ. ನಿನ್ನ ಮುಂದೆ ದೇಶವನ್ನು ಇಟ್ಟಿದ್ದಾನೆ. ಅಳತೆಯಲ್ಲಿದ್ದಷ್ಟು ಬಲವನ್ನು, ಆತ್ಮನ ವರಗಳನ್ನು ನಿನಗೆ ವಾಗ್ದಾನ ಮಾಡಿರುತ್ತಾನೆ. ನಡೆಯಬೇಕಾದದ್ದು ನಿನ್ನ ಕರ್ತವ್ಯ, ಸ್ವತಂತ್ರಿಸಿಕೊಳ್ಳುವುದು ನಿನ್ನ ಇಷ್ಟ. ನಿನ್ನ ಎಲ್ಲೆಯನ್ನು ವಿಸ್ತರಿಸಬೇಕೆಂಬ ಆಜ್ಞೆಯನ್ನು ದೇವರು ನಿನ್ನ ಕೈಯಲ್ಲಿ ಕೊಟ್ಟಿರುತ್ತಾನೆ. ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗುವವು. ಅರಣ್ಯ ಮೊದಲುಗೊಂಡು ಲೆಬನೋನ್ ಪರ್ವತದವರೆಗೂ ಮತ್ತು ಯುಫ್ರೆಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ಧರ್ಮೋಪದೇಶಕಾಂಡ ಅಧ್ಯಾಯ 11 ವಚನ 24-25. ಅದೇ ಕಾರ್ಯವನ್ನು ತಾನೇ ಕರ್ತನು ಯೆಹೋಶುವನಿಗೆ ವಾಗ್ದಾನ ಮಾಡಿ ಹೇಳುತ್ತಾನೆ, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಯೆಹೋಶುವ ಅಧ್ಯಾಯ 1 ವಚನ 3. ಮತ್ತೆ ಈ ವಾಗ್ದಾನವನ್ನು ಗಮನಿಸಿರಿ. ಕೊಡುವೆನು ಎಂದು ಕರ್ತನು ಹೇಳದೆ, ಕೊಟ್ಟಿದ್ದೇವೆ ಎಂದು ಕರ್ತನು ಹೇಳುವನು. ತೆಗೆದುಕೊಳ್ಳುವುದನ್ನು ನಿನಗೆ ಕೊಟ್ಟಿದ್ದಾನೆ. ಈ ಆಜ್ಞೆಯನ್ನು ನಮ್ಮ ಕೈಯಲ್ಲಿಯೇ ಕೊಟ್ಟಿರುತ್ತಾನೆ. ದೇವಮಗುವೆ, ದೇಶದಲ್ಲಿ ನಡೆದು ಅದನ್ನು ಸ್ವಂತ ಮಾಡಿಕೊ. ಕರ್ತನ ಮಾತುಗಳನ್ನು ಪ್ರಸಂಗಿಸಿ ಆತ್ಮಗಳನ್ನು ಸ್ವತಂತ್ರ ಮಾಡಿಕೊ. ಉಜ್ಜೀವನಕ್ಕಾಗಿ ಕೂಟ ಮಾಡಿ ಉಜ್ಜೀವವನ್ನು ಅನುಭವಿಸು. ಸೋಮಾರಿಗೆ ಕರ್ತನು ಸಹಾಯ ಮಾಡುವವನಲ್ಲ. ನೀನು ನಡೆಯದೆ ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸದೆ ಕರ್ತನೆ ಕರ್ತನೆ ಎಂದು ನೀನು ಹೇಳಿಕೊಂಡೇ ಇದ್ದರೆ ನೀನು ಹಬ್ಬಿಕೊಳ್ಳುವುದಿಲ್ಲ. ದೇವಮಗುವೆ, ಕರ್ತನಿಗಾಗಿ ನಡೆ. ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏಳು. ನಿನ್ನ ಅಧೈರ್ಯವನ್ನು, ನಿನ್ನ ಬಲಹೀನತೆಗಳನ್ನು ದೂರ ಬೀಸಾಡಿಬಿಟ್ಟು ದೇವರ ಬಲವನ್ನು, ಕೃಪೆಯನ್ನು ಹೊಂದಿಕೊ. ಬೆಳೆ ಬಹಳವಾಗಿರುವ ಈ ಕಾಲದಲ್ಲಿ ನೀನು ಸೋಮಾರಿಯಾಗಿರುವುದು ಎಷ್ಟೊಂದು ವೇದನೆಯುಂಟು ಮಾಡುವ ಕಾರ್ಯವಾಗಿದೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಕೊರಿಯಾ ದೇಶವನ್ನು ನೋಡು. ಅಲ್ಲಿರುವ ಸಭೆಯು ಬೆಳೆಯುತ್ತಿರುವ ವೇಗವನ್ನು ನೋಡು. ಕೊರಿಯಾ ದೇಶಕ್ಕೆ ದೇವರಾಗಿರುವ ಅದೇ ದೇವರು ನಮ್ಮ ದೇವರಾಗಿರುತ್ತಾನೆ. ಕೊರಿಯಾ ದೇಶದಲ್ಲಿ ಆದಂಥ ಉಜ್ಜೀವನವು ಯಾಕೆ ನಮ್ಮ ದೇಶದಲ್ಲಿ ಆಗುತ್ತಿಲ್ಲ? ಸಮೀಪದವರಿಗೂ ದೂರದವರಿಗೂ ಒಬ್ಬನೇ ಕರ್ತನಲ್ಲವೇ? ಅವನು ಪಕ್ಷಪಾತಿಯಲ್ಲ ಅಲ್ಲವೇ? ಕೊರಿಯಾ ದೇಶದ ಮಕ್ಕಳು ಉಜ್ಜೀವನಕ್ಕಾಗಿ ಇಚ್ಛಿಸುತ್ತಾರೆ.
ಗುಡಾರದ ಸ್ಥಳಗಳನ್ನು ವಿಸ್ತರಿಸಿಕೊಂಡು, ದೇವರೇ, ಆತ್ಮಗಳಿಂದ ತುಂಬಿಸು ಎಂದು ಪ್ರಾರ್ಥಿಸಿ ಎಡಬಿಡದೆ ಅದಕ್ಕಾಗಿಯೇ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತಾರೆ. ಬೋಧಕರಾದ ಪೌಲ್ ಆಂಗಿಚೋರವರು ತಮ್ಮ ಸಭೆಯನ್ನು ಆರಂಭಿಸುವಾಗ ಮೊದಲಲ್ಲಿ 4 ಜನ ಮಾತ್ರ ಇದ್ದರು. ಒಬ್ಬರು ಅವರ ಅತ್ತೆ, ಅವರ ಪತ್ನಿ, ನಂತರ ಅವರ ಮೈದುನರು. 4 ಜನರೊಂದಿಗೆ ಸೇರಿ ಆರಾಧನೆ ಮಾಡುತ್ತಿದ್ದ ಅವರು, ದೇವರೇ, 300 ಆತ್ಮಗಳನ್ನು ಕೊಡು ಎಂದು ಕೇಳಿ ಬಹಳ ಭಾರದ ಆತ್ಮವುಳ್ಳವರಾಗಿ ಪ್ರಾರ್ಥಿಸುತ್ತಿದ್ದರು. ಅದಕ್ಕಾಗಿ ಸ್ಥಳವನ್ನು ವಿಸ್ತರಿಸಿದರು. ಕರ್ತನು 300 ಆತ್ಮಗಳನ್ನು ತರುವುದಕ್ಕಾಗಿ ಎಡಬಿಡದೆ ಪ್ರಾರ್ಥಿಸುತ್ತಲೇ ಎದುರು ನೋಡುತ್ತಾ ಕಾದುಕೊಂಡಿದ್ದರು. ಸೇವೆಯನ್ನು ಆರಂಭಿಸಿದ 1 ತಿಂಗಳಲ್ಲಿಯೇ ಕರ್ತನು ಅವರ ಸೇವೆಯಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡಿದನು. ಕಾಯಿಲೆಯಿಂದ ನರಳುತ್ತಿದ್ದ ಸಹೋದರಿಯು ಗುಣ ಹೊಂದಿದಳು. ಇದರ ನಿಮಿತ್ತವಾಗಿ ಆ ಗ್ರಾಮದ 300 ಜನರು ಕ್ರಿಸ್ತನ ಬಳಿಗೆ ಬಂದರು, ರಕ್ಷಣೆ ಹೊಂದಿದರು. ಅವರೆಲ್ಲರೂ ಸೇರಿ ಅಲ್ಲಿದ್ದ ಹಳೆಯ ಬುದ್ಧ ದೇವಾಲಯವನ್ನು ಕೆಡವಿ ಅಲ್ಲಿ ಕ್ರೈಸ್ತ ದೇವಾಲಯವನ್ನು ಕಟ್ಟಿದರು. ಆ ಬೋಧಕರು 300 ಜನರಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿಲ್ಲ. ಬರುವ ವರ್ಷದ ಕರ್ತನು 3,000 ಆತ್ಮಗಳನ್ನು ಕೊಡುವಂತೆ ಪ್ರಾರ್ಥಿಸಿದರು. ಆದುದರಿಂದಲೇ ನಂಬಿಕೆಯಿಂದಲೇ 3,000 ಜನರು ಕುಳಿತುಕೊಳ್ಳುವಂಥ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನು ತೆಗೆದುಕೊಂಡು ಕೂಟಗಳನ್ನು ನಡೆಸಿದರು. ಅವರ ಸಭೆಯವರಾದ 300 ಜನರು ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದರು. ಆದರೆ ಅವರಾದರೂ ಆ ಕಟ್ಟಡವು ಆತ್ಮಗಳಿಂದ ತುಂಬಿಸಲ್ಪಟ್ಟಿರುವುದಾಗಿ ನೆನೆಸಿಕೊಂಡು ಬಹಳ ಶಬ್ದಗಳಿಂದಲೂ ಪವಿತ್ರಾತ್ಮನ ಶಕ್ತಿಯಿಂದಲೂ ಪ್ರಸಂಗಿಸಿದರು. ಅವರ ಕಣ್ಣುಗಳು ವಿಶ್ವಾಸದಿಂದ ಆ ಹಾಲ್ ತುಂಬಿ ತುಳುಕುವುದನ್ನು ಕಂಡರು. ಆ 30,000 ಆತ್ಮಗಳಿಗಾಗಿ ಎಡಬಿಡದೆ ಕಷ್ಟಪಟ್ಟು ಕೆಲಸ ಮಾಡಿದರು. ಎಡಬಿಡದ ಆತ್ಮಗಳನ್ನು ಆದಾಯ ಮಾಡುತ್ತಲೇ ಬಂದರು. ಹಾಗೆ ಕೆಲವು ತಿಂಗಳೊಳಗೆ ಕರ್ತನು 3,000 ಆತ್ಮಗಳನ್ನು ಕೊಟ್ಟನು. ಹಾಗೆಯೇ ಅಷ್ಟಕ್ಕೆ ಅವರು ತೃಪ್ತಿಪಟ್ಟುಕೊಳ್ಳಲಿಲ್ಲ. ಆ 3,000 ಜನರಿಂದ 10,000 ಜನರಷ್ಟು ಹೆಚ್ಚಾದರು. ನಂತರ 1,00,000 ಜನರಿದ್ದರು. ನಾನು 1987ರಲ್ಲಿ ಅವರ ಸಭೆಗೆ ಹೋಗಿದ್ದಾಗ ಅಲ್ಲಿ 5,00,000 ಮಕ್ಕಳಿದ್ದರು. 1988ರಲ್ಲಿ ಮತ್ತೆ ಹೋಗಿದ್ದಾಗ 6,15,000ವಾಗಿ ಹೆಚ್ಚಿತ್ತು. ಎಷ್ಟೊಂದು ಮಹಿಮೆಯಾದ ಅಭಿವೃದ್ಧಿ! ದೇವ ಮಗುವೆ, ಕರ್ತನು ನಿನ್ನ ಜೀವಿತದಲ್ಲಿಯೂ ಈ ಅದ್ಭುತವನ್ನು ಮಾಡಲು ಶಕ್ತನಾಗಿರುತ್ತಾನೆ. ಭಾರತ ದೇಶಕ್ಕಾಗಿ ನೀನು ಒಬ್ಬ ಪೌಲ್ ಆಂಗಿಚೋ ಆಗಿ ಎದ್ದು ನಿಲ್ಲುವಿಯಾ? ಕಾಲದಿಂದಲೂ ಅಂಧಕಾರದ ಶಕ್ತಿಯಿಂದ ಬಂಧಿಸಲ್ಪಟ್ಟ ಆತ್ಮಗಳ ಬಿಡುಗಡೆಗಾಗಿ ಕಾತರಿಸುತ್ತಿರುವ ಕ್ರಿಸ್ತನನ್ನರಿಯದ ಜೀವಿಸುತ್ತಿರುವ ಮಕ್ಕಳನ್ನು ಕರ್ತನ ಬಳಿಗೆ ನಡೆಸುವೆಯಾ? ಕರ್ತನು ಅಬ್ರಹಾಮನಿಗೆ ಪರದೇಶವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಮಕ್ಕಳಿಂದ ಆತನ ಜನಾಂಗವನ್ನು ಹೆಚ್ಚಿಸಿದನು. ಅಬ್ರಹಾಮನು ಅಂದು ಕರ್ತನ ಬಳಿ ಕೇಳಿದ್ದೆಲ್ಲ ತನಗೆ ಒಂದು ಮಗು ಬೇಕೆಂದು. ಆದರೆ ಕರ್ತನಾದರೂ ಅವನನ್ನು ಕರೆದುಕೊಂಡು ಬಂದು ನಕ್ಷತ್ರಗಳನ್ನು ನೋಡುವಂತೆ ಮಾಡಿದನು. ಸಮುದ್ರದ ಮರಳನ್ನು ತೋರಿಸಿದನು. ನಿನ್ನ ಸಂತತಿಯು ಹೆಚ್ಚುವುದು, ನಿನ್ನ ಎಲ್ಲೆಗಳು ವಿಸ್ತರಿಸಲ್ಪಡುವವು. ಸ್ವಲ್ಪವಾಗಿ ಹೆಚ್ಚುವುದಿಲ್ಲ, ಅದು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚುವುದು. ಅಬ್ರಹಾಮನು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುವಾಗ ಆ ನಕ್ಷತ್ರಗಳೆಲ್ಲವೂ ಚಿಕ್ಕ ಮಕ್ಕಳ ಮುಖಗಳಾಗಿ ಅವನಿಗೆ ಕಾಣಿಸಿದವು. ಆ ನಕ್ಷತ್ರವು ಪ್ರಕಾಶಿಸುವಾಗ ಚಿಕ್ಕ ಮಕ್ಕಳ ನಗುವಿನಂತೆ ಆಕರ್ಷಿಸಿತು. ಒಂದು ವೇಳೆ ಆ ನಕ್ಷತ್ರಗಳೊಳಗೆ ಉದಯ ಸೂಚಕ ನಕ್ಷತ್ರವಾಗಿರುವ ಯೇಸು ಕ್ರಿಸ್ತನ ಮುಖವನ್ನು ಕಂಡಿದ್ದಿರಬಹುದು. ಹೌದು, ಅವನ ದರ್ಶನವು ಹೆಚ್ಚಿನದು. ಅವನ ಆಶೀರ್ವಾದವನ್ನು ಕರ್ತನು ಚಿಕ್ಕದಾಗಿ ಕಾಣಲಿಲ್ಲ. ಅವನ ಕಾಲ ಮುಗಿದ ನಂತರವೂ ನಿತ್ಯ ನಿತ್ಯವಾಗಿ ಅವರನ್ನು ಆಶೀರ್ವದಿಸುವುದನ್ನು ತೋರಿಸಲು ಚಿತ್ತವುಳ್ಳವನಾದನು. ದೇವಮಗುವೆ, ನಿನ್ನ ಸೇವೆ ಎಲ್ಲೇ ವಿಸ್ತರಿಸಲ್ಪಡಲಿ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಇದುವರೆಗೂ ನೀನು ಸಬ್ಬತ್ ಶಾಲೆಯನ್ನು ನಡೆಸಿರುವುದಾದರೆ ಇನ್ನು ಮೇಲೆ 5 ಚಿಕ್ಕ ಮಕ್ಕಳ ಶಾಲೆಯನ್ನು ನಡೆಸು. ಸುವಾರ್ತೆ ಹೇಳಿದ್ದರೆ ಇನ್ನು 20 ಜನರನ್ನು ಸಂಧಿಸಿ ಸುವಾರ್ತೆ ಹೇಳು. ಇದುವರೆಗೂ ಒಂದು ಗ್ರಾಮವನ್ನು ಸಂಧಿಸಿ ಸುವಾರ್ತೆ ಹೇಳಿದ್ದರೆ ಇನ್ನು 10 ಗ್ರಾಮಗಳಿಗೆ ನಂಬಿಕೆಯಿಂದ ಹೊರಡು. ನಿನ್ನ ನಂಬಿಕೆಯನ್ನು ಹೆಚ್ಚಿಸು. ಅನೇಕರಿಗೆ ತಮ್ಮ ಎಲ್ಲೆಯನ್ನು ವಿಸ್ತರಿಸಬೇಕೆನ್ನುವ ಆಸೆ, ಆದರೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡುವುದಿಲ್ಲ. ನಿರೀಕ್ಷೆಯಿಂದ ಕಾಲುವೆಗಳನ್ನು ತೋಡುವುದಿಲ್ಲ. ಕರ್ತನು ನನಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತನು ಎಂದು ಕರ್ತನ ಸಹಾಯವನ್ನು ಬೇಡುವುದಿಲ್ಲ. ಆದುದರಿಂದಲೇ ಅನೇಕರ ಸೇವೆಗಳು ಸೋಲನ್ನಪ್ಪುತ್ತವೆ. ಸತ್ಯವೇದದಲ್ಲಿ ಒಂದು ಸಂಭವವನ್ನು ಓದಿ ನೋಡಿರಿ. ಒಂದು ಸಾರಿ 3 ಅರಸರು ಅರಣ್ಯದಲ್ಲಿ ತಣ್ಣೀರನ್ನು ಹುಡುಕುತ್ತಾ ನಡೆದರು.
ಆಡುಗಳು ದನಕುರಿಗಳು ನೀರಿಲ್ಲದೆ ಪರಿತಪಿಸಿದವು. ಯಾವ ವಿಧದಲ್ಲಿಯೂ ಅವರಿಗೆ ನೀರು ಸಿಕ್ಕಲಿಲ್ಲ. ಅವರು ಕರ್ತನ ಸೇವಕನಾದ ಎಲಿಷನ ಬಳಿಗೆ ಬಂದರು. ಎಲಿಷನು ಹೇಳಿದ ಮಾತೇನು ಗೊತ್ತೇ? ಈ ಸ್ಥಳದಲ್ಲಿರುವ ಹಳ್ಳ ಕೊಳ್ಳಗಳಲ್ಲಿ ಕಾಲುವೆಗಳನ್ನು ತೋಡಿರಿ. ನಿಮಗೂ ನಿಮ್ಮ ದನಕುರಿಗಳಿಗೂ ಮೃಗಜೀವಿಗಳಿಗೂ ನೀರು ದೊರೆಯುವಂತೆ ಹಳ್ಳ ಕೊಳ್ಳಗಳೆಲ್ಲ ನೀರಿನಿಂದ ತುಂಬಲ್ಪಡುವವು ಎಂದು ಕರ್ತನ ಮಾತನ್ನು ತಿಳಿಸಿದನು. 2 ಅರಸರು ಅಧ್ಯಾಯ 3 ವಚನ 16-17. ವಿಶ್ವಾಸದಿಂದ ಕಾಲುವೆಗಳನ್ನು ತೋಡಿಸಿರಿ, ಗುಡಾರದ ಸ್ಥಳವನ್ನು ವಿಸ್ತರಿಸಿರಿ. ಕರ್ತನು ನಿಮಗೆ ಸಾಕಾದಷ್ಟು ನೀರನ್ನು ಕೊಡುವನು. ಒಂದು ವೇಳೆ ಕಾಲುವೆಗಳನ್ನು ತೋಡಲು ಅಲ್ಲಿದ್ದ ಸೈನ್ಯಾಧಿಪತಿಗಳು ಗುಣಗುಟ್ಟಿರಬಹುದು. ಈ ಅರಣ್ಯದಲ್ಲಿ ಹಳ್ಳವನ್ನು ತೋಡಿದರೆ ಎಲ್ಲಿಂದ ತಾನೇ ನೀರು ಬರಬಹುದು? ನಾವು ಮೊದಲೇ ದಾಹವುಳ್ಳವರಾಗಿದ್ದೇವೆ, ಹೇಗೆ ತಾನೇ ಕೆಲಸ ಮಾಡುವುದು ಎಂದೆಲ್ಲ ಯೋಚಿಸಿರಬಹುದು. ಆದರೆ ಅವರು ಎಷ್ಟರ ಮಟ್ಟಿಗೆ ಕಾಲುವೆಗಳನ್ನು ತೋಡಿದರೋ ಅಷ್ಟು ನೀರನ್ನು ಅವರು ಹೊಂದಿಕೊಂಡರು. ನೀರು ಏದೋಮ್ ದೇಶದಿಂದ ಹರಿದು ಕಾಲುವೆಗಳಲ್ಲಿ ತುಂಬಿಕೊಂಡಿತು. ದೇವಮಗುವೆ, ಈ ದೊಡ್ಡ ಸತ್ಯವನ್ನು ನಿನ್ನ ಜೀವಿತದಲ್ಲಿ ಕಂಡಿರುವೆಯಾ? ನೀನು ಎಷ್ಟರ ಮಟ್ಟಿಗೆ ನಿರೀಕ್ಷೆಯಿಂದಿರುವೆಯೋ, ಎಷ್ಟರ ಮಟ್ಟಿಗೆ ಕಾಲುವೆಗಳನ್ನು ತೋರಿಸುವೆಯೋ ಅಷ್ಟರ ಮಟ್ಟಿಗೆ ಕರ್ತನು ನಿನ್ನನ್ನು ತುಂಬಿಸಲು ಇಷ್ಟಪಡುವನು. ಕಾಲುವೆಗಳನ್ನು ತೋಡುವುದು ನಿನ್ನ ಕರ್ತವ್ಯ, ಅದನ್ನು ತುಂಬಿಸುವುದು ದೇವರ ಕರ್ತವ್ಯ. ಅನೇಕರು ದೇವರು ತಮಗೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ವಿಶ್ವಾಸದಿಂದ ದೊಡ್ಡ ಕಾಲುವೆಗಳನ್ನು ತೋಡುವುದಿಲ್ಲ. ಇಷ್ಟೇ ಸಾಕು, ಅತ್ಯಧಿಕವಾದದ್ದು ಬೇಡ ಎಂದು ಯೋಚಿಸುತ್ತಾರೆ. ಇದರಿಂದಾಗಿ ದೇವರ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳಲಾರದೆ ಹೋಗುತ್ತಾರೆ. ನಾನು ವರಮಾನ ತೆರಿಗೆ ಇಲಾಖೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾಗ ಒಂದು ಸಾರಿ ಗ್ರಾಮದಿಂದ ಕೆಲವು ಉಪಾಧ್ಯಾಯರು ನನ್ನನ್ನು ನೋಡಲು ಬಂದರು. 5-6 ಜನರು ಬಂದು ನಮ್ಮ ಶಾಲೆಯಲ್ಲಿ ನಡೆಯುವ ಮಕ್ಕಳ ಕಾರ್ಯಕ್ರಮಕ್ಕೆ ಧನ ಸಹಾಯ ಕೊಡಿರಿ ಎಂದು ಕೇಳಿದರು. ಅವರನ್ನು ಪ್ರೀತಿಯಿಂದ ಉಪಚರಿಸಿದೆನು. ಬಹಳ ದೂರದಿಂದ ಬಂದಿದ್ದರಿಂದ ಅವರಿಗೆ 200 ಧನ ಸಹಾಯ ಮಾಡಲು ನಿರ್ಧರಿಸಿದೆನು. ಬಲವಂತ ಮಾಡಿ ಕೇಳಿದರೂ 300 ರೂಪಾಯಿಯವರೆಗೂ ಕೊಡೋಣ ಎಂದುಕೊಂಡೆನು. ಅವರನ್ನು ನೋಡಿ, ನಾನು ನಿಮಗೆ ಎಷ್ಟು ಕೊಡಬೇಕೆಂದು ನೀವು ಇಷ್ಟಪಡುತ್ತೀರಿ ಎಂದು ಕೇಳಿದೆನು. ಅವರು ಕೊಟ್ಟ ಉತ್ತರ ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ಅವರು ಏನು ಕೇಳಿದರೂ ಗೊತ್ತೋ? ಸಹೋದರರೇ, ನೀವು 20 ರೂಪಾಯಿ ಆದರೂ ಧನ ಸಹಾಯ ಮಾಡಿರಿ ಎಂದರು. ಆದುದರಿಂದ ನಾನು ಅವರಿಗೆ ಬರೀ 20 ರೂಪಾಯಿಗಳನ್ನಷ್ಟೇ ಕೊಟ್ಟೆನು. ಅನೇಕರು ಕರ್ತನ ಬಳಿಯಲ್ಲಿ ಕಡಿಮೆಯಾಗಿ ಕೇಳುತ್ತಾರೆ, ಆದರೆ ನಮ್ಮ ದೇವರಾದರೂ ಐಶ್ವರ್ಯವಂತನಾಗಿರುತ್ತಾನೆ. ಆತನು ನಮ್ಮನ್ನು 1000 ಪಟ್ಟು ಆಶೀರ್ವದಿಸಲ್ಪಡಲು ಇಷ್ಟಪಡುತ್ತಾನೆ. ಕೆಲವರು ಇಸಾಕನಂತೆ 100 ಪಟ್ಟು ಆಶೀರ್ವಾದವನ್ನು ಕೇಳುತ್ತಾರೆ. ಆದಿಕಾಂಡ ಅಧ್ಯಾಯ 20 ವಚನ 12. ಆದರೆ ಕರ್ತನು ನಮಗೆ 1000 ಪಟ್ಟು ಆಶೀರ್ವಾದವನ್ನು ಕೊಡಲು ಇಚ್ಛಿಸುತ್ತಾನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿದ್ದರಿಂದ ನೀವು ಈಗ ಇರುವುದಕ್ಕಿಂತಲೂ ಇನ್ನು 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭವನ್ನು ಅನುಗ್ರಹಿಸಲಿ. ಧರ್ಮೋಪದೇಶಕಾಂಡ ಅಧ್ಯಾಯ 1 ವಚನ 10-11. 1000ದಷ್ಟು ಆಶೀರ್ವಾದಗಳನ್ನು ಕರ್ತನು ವಾಗ್ದಾನ ಮಾಡಿರುತ್ತಾನೆ. ಅದನ್ನು ನಿಮ್ಮ ಕಲ್ಪನೆಯಲ್ಲಿ ಚಿಂತಿಸಿ ನೋಡಿರಿ. 1000ದಷ್ಟು ಎಂದರೆ ಅದು ಎಷ್ಟು ಅಧಿಕವಾಗಿದೆ? ನಿನ್ನ ಅಂತರಾಳವನ್ನು ಆ ಕಲ್ಪನೆಯೊಂದಿಗೆ ಕೂಡ ಸೇರಿಸು. ಆತ್ಮನಾದವನು ಅದರೊಂದಿಗೆ ಐಕ್ಯವಾಗಿಸು. ಅದನ್ನು ಮಹಿಮೆ ಪಡಿಸುತ್ತಾ ಕರ್ತನಲ್ಲಿ ಕೇಳಿ ಹೊಂದಿಕೊ. ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಕರ್ತನ ನಾಮದ ಮಹಿಮೆಗಾಗಿ ಪುಸ್ತಕವನ್ನು ಬರೆಯಲು ತೀರ್ಮಾನಿಸಿದಾಗ ಮೊದಲನೆಯ ಪುಸ್ತಕವು 1977ರಲ್ಲಿ ಪ್ರಕಟವಾಯಿತು. ನಂತರ 2 ವರ್ಷಗಳಾದ ಮೇಲೆ ಮತ್ತೊಂದು ಪುಸ್ತಕ ಪ್ರಕಟವಾಯಿತು. 1980ರಲ್ಲಿ 2ನೆಯ ಪುಸ್ತಕವನ್ನು ಬರೆದೆನು. 1988ರಲ್ಲಿ ಒಂದು ತೀರ್ಮಾನಕ್ಕೆ ಬಂದೆನು. ಹೇಗಾದರೂ ಮಾಡಿ ಈ ವರ್ಷ ಮುಗಿಯುವುದರೊಳಗೆ 100 ಪುಸ್ತಕಗಳನ್ನಾದರೂ ಬರೆದು ಮುಗಿಸಿ ಬಿಡಬೇಕೆಂದು ಪ್ರಾರ್ಥಿಸಿದೆನು. ಎಡಬಿಡದ ಕೆಲಸ ಮಾಡಿದೆನು. ಈ ವರ್ಷದೊಳಗೆ 100 ಪುಸ್ತಕಗಳನ್ನು ಬರೆಯುವೆನು ಎಂದು ನನ್ನ ಜೊತೆ ಸೇವಕರೊಂದಿಗೆ ನಾನು ಹೇಳಿದಾಗ ಅವರೆಲ್ಲರೂ ಹಾಸ್ಯಾಸ್ಪದವಾಗಿ ನಕ್ಕು ಬಿಟ್ಟರು. ಅದು ಹೇಗೆ ತಾನೇ ಸಾಧ್ಯ ಎಂದರು. ಆದರೆ ಕರ್ತನು ನಮ್ಮ ಆಶೆಗಳನ್ನು ಪೂರೈಸುವವನು. ನಾವು ನೆನೆಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ನಮ್ಮನ್ನು ಆಶೀರ್ವದಿಸುವನು. ಆತನ ಅತ್ಯಧಿಕವಾದ ಕೃಪೆಯಿಂದಲೇ ನಾನು ತಕ್ಕ ಸಮಯದಲ್ಲಿ 100 ಪುಸ್ತಕಗಳನ್ನು ಬರೆದು ಮುಗಿಸಲು ದೇವರ ಕೃಪೆ ಮಾಡಿದನು. ದೇವಮಗುವೆ, ದೇವರ ಬಲವನ್ನು ಹೊಂದಿ ದೃಢವಾಗಿರಿ.
ಕಾರ್ಯ ಮಾಡು, ಕರ್ತನು ನಿನಗೆ ಎಲ್ಲವನ್ನೂ ಮಾಡಿ ಮುಗಿಸುವನು. ನಿನ್ನ ಗುಡಾರದ ದರ್ಶನವು ವಿಸ್ತರಿಸಲಿ. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 17. ನೀನು ಎಷ್ಟರ ಮಟ್ಟಿಗೆ ವಿಸ್ತರಿಸುವೆ ಎನ್ನುವುದನ್ನು, ಎಷ್ಟರ ಮಟ್ಟಿಗೆ ಆಶೀರ್ವದಿಸಲ್ಪಡಬೇಕು ಎಂಬುದನ್ನು, ಇಷ್ಟಪಡುವಿ ಎಂಬುದನ್ನು ನಿನ್ನ ಅಂತರ್ಯದ ಕಣ್ಣುಗಳಿಂದ ಕಾಣು. ಅದನ್ನು ಕರ್ತನಿಗೆ ತಿಳಿಸು. ನೀನು ಯಾವುದನ್ನು ಕಾಣುತ್ತೀಯೋ ಅವುಗಳನ್ನು ಸ್ವತಂತ್ರಿಸಿಕೊಳ್ಳುವಿ. ಕರ್ತನು ಅಬ್ರಹಾಮನಿಗೆ ದೇಶವನ್ನು ಸ್ವತಂತ್ರಿಸಿಕೊಡಲು ಮುಂದಾದಾಗ, ಅವನು ನಡೆಯುವುದಕ್ಕೆ ಮುಂದೆ ಹೊರಟಾಗ, ಅವನಿಗೆ ಕರ್ತನು ಅಬ್ರಹಾಮನಿಗೆ, ನೀನಿರುವ ಸ್ಥಳಗಳಿಂದ ದಕ್ಷಿಣ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ದೃಶ್ಯಗಳು ಅವನ ಅಂತರ್ಯದ ಮುಂದೆ ದರ್ಶನವಾಗಿ ಕಾಣಿಸಿತು. ಹೃದಯದಲ್ಲಿ ಆ ಸ್ಥಳಗಳ ಬಗ್ಗೆ ಒಂದು ಆಸೆ ಉಂಟಾಯಿತು. ಆ ಆಸೆಯು ಅವನ ಕಾಲುಗಳನ್ನು ನಡೆಯುವಂತೆ ಮಾಡಿತು. ಅವನು ನಡೆದ ಸ್ಥಳಗಳೆಲ್ಲವೂ, ಅವನು ಕಾಲಿಟ್ಟ ಸ್ಥಳಗಳೆಲ್ಲವೂ ಅವನಿಗೆ ಸ್ವಂತವಾಯಿತು. ದೇವಮಗುವೆ, ನನ್ನ ದೃಷ್ಟಿಯು ಚಿಕ್ಕದಾಗಿರದೆ ದೂರದೃಷ್ಟಿಯುಳ್ಳದ್ದಾಗಿರಲಿ. ನಿನ್ನ ಗ್ರಾಮವನ್ನು ದಾಟಿ, ನಿನ್ನ ತಾಲೂಕನ್ನು ದಾಟಿ, ನಾಡು ಪೂರ್ತಿಯಾಗಿ ದೃಷ್ಟಿಸಿ ನೋಡು. ಇಡೀ ಭಾರತವನ್ನೇ ನಿನ್ನ ವಿಶ್ವಾಸದ ಕಣ್ಣುಗಳಿಂದ ನೋಡು. ನಿನ್ನ ದರ್ಶನದ ಎಲ್ಲೆಯನ್ನು ವಿಸ್ತರಿಸು. ನಿನ್ನ ದೇವರಾದ ಕರ್ತನು ನಿನ್ನ ಇಡೀ ದೇಶದಲ್ಲಿ ಸಂಚರಿಸುವಂತೆ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ ಎನ್ನುವುದನ್ನು ಮರೆಯಬೇಡ. ಮಾತ್ರವಲ್ಲ, ನಿನ್ನ ಕಣ್ಣುಗಳು ಪರಮ ಕಾನಾನಾಗಿರುವ ಪರಲೋಕ ರಾಜ್ಯವನ್ನು ನೋಡಲಿ. ರಾಜಾದಿರಾಜನಾಗಿರುವ ಯೇಸುವನ್ನು ಮಹಿಮೆಯ ಅರಸನನ್ನಾಗಿ ಕಾಣು. ಆ ನಿತ್ಯ ರಾಜ್ಯವನ್ನು ಕರ್ತನು ನಿನಗಾಗಿ ವಾಗ್ದಾನ ಮಾಡಿದ್ದಾನೆ. ಅಪೊಸ್ತಲನಾದ ಯೋಹಾನನು ದರ್ಶನ ಕಂಡ ಭಕ್ತನು. ಯೇಸುಕ್ರಿಸ್ತನ ಕುರಿತಾದ ಸಾಕ್ಷಿಯ ನಿಮಿತ್ತ ಅವನು ಪತ್ಮೋಸ್ನಲ್ಲಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. ವಿರೋಧಿಗಳು ಅವನನ್ನು ಇಕ್ಕಟ್ಟಾದ ಸೆರೆಮನೆಯಲ್ಲಿ ಹಾಕಿ, ಅವನು ಸೆರೆಮನೆಯಲ್ಲಿ ಬಹಳ ಶ್ರಮೆಪಟ್ಟು ಸಾಯುತ್ತಾನೆಂದು ನೆನೆಸಿದರು. ಆದರೆ ಅವನ ದರ್ಶನವಾದರೂ ದೊಡ್ಡದಾಗಿತ್ತು. ಕರ್ತನ ದಿನಗಳಲ್ಲಿ ಆತ್ಮನಾದವನಿಂದ ನಡೆಸಲ್ಪಟ್ಟನು. ಪರಲೋಕ ದೃಶ್ಯಗಳನ್ನು ಕಾಣಲಾರಂಭಿಸಿದನು. 4 ಜೀವಿಗಳಿಗೂ 24 ಹಿರಿಯರಿಗೂ ಕರ್ತನನ್ನು ಸ್ತುತಿಸುವುದನ್ನು ಮುಖಾಮುಖಿಯಾಗಿ ಕಂಡನು. ಮುಂದೆ ಬರುವ ಕಾಲದಲ್ಲಿ ಏನೇನು ಸಂಭವಿಸುತ್ತದೆ ಎಂಬುದನ್ನು ದರ್ಶನದ ಮೂಲಕ ತಿಳಿದುಕೊಂಡನು. ಪತ್ಮೋಸ್ ದ್ವೀಪದಲ್ಲಿ ಸೆರೆಮನೆಯಲ್ಲಿ ಅವನ ಯೋಚನೆಗಳಿಗೆ ಕಟ್ಟುಪಾಡು ಮಾಡಲು ಸಾಧ್ಯವಾಗಲಿಲ್ಲ. ದೇವಮಗುವೆ, ನೀನು ಒಂದು ವೇಳೆ ಮನೆಯಲ್ಲೇ ಇರುವೆಯಲ್ಲ, ಕುಟುಂಬ ಜವಾಬ್ದಾರಿಯು ನನಗೆ ತುಂಬ ಇರುವುದಲ್ಲ, ನನ್ನಿಂದ ಏನು ಸೇವೆ ಮಾಡಲು ಸಾಧ್ಯ ಎಂದು ನೀನು ಚಿಂತಿಸಬಹುದು. ಆದರೆ ನಿನ್ನ ಉದ್ದೇಶಗಳನ್ನು, ನಿನ್ನ ಯೋಚನೆಗಳನ್ನು, ನಿನ್ನ ದರ್ಶನಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ. ನೀನು ಆತ್ಮನಿಂದ ನಡೆಸಲ್ಪಡುವುದನ್ನು ಯಾವ ಅರಸನಿಂದಲೂ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಕೆಲವು ದೇವ ಸೇವಕರಿಗಾಗಿ ನಿನ್ನಿಂದ ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲವೇ? ದೇವಮಗುವೆ, ನಿನ್ನ ದರ್ಶನದ ಗುಡಾರವನ್ನು ವಿಸ್ತರಿಸು. ನಿನ್ನ ಎಲ್ಲೆಗಳು ವಿಸ್ತರಿಸಲಿ. ಗುಡಾರವಾಗಿರುವ ನಿನ್ನ ಸೇವೆಯು ದೊಡ್ಡದಾಗಲಿ. ನಾವು ಕರ್ತನ ಸೇವಕರು, ಕರ್ತನ ಜೊತೆ ಸೇವಕರು, ಕರ್ತನ ಸೇನಾಧಿಪತಿಗಳು. ಆದ್ದರಿಂದಲೇ ನಮ್ಮ ಗುಡಾರವನ್ನು ವಿಸ್ತರಿಸಿ ಸುವಾರ್ಥ ಕೆಲಸವನ್ನು ಅಭಿವೃದ್ಧಿಪಡಿಸುವರಾಗಿರೋಣ. ನಮ್ಮ ತಲತಲಾಂತರದಲ್ಲಿ ದೇಶದಲ್ಲಿಯೂ ಕ್ರಿಸ್ತನನ್ನು ತಿಳಿದುಕೊಳ್ಳುವಂತೆ ಮಾಡೋಣ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಕರ್ತನು ನಮ್ಮ ಸಂಗಡ ಇರುವನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 19-20. ನಮ್ಮ ಗುಡಾರವು ಯೆರೂಸಲೇಮಿನಲ್ಲಿ ಮಾತ್ರವಲ್ಲ, ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ಹಬ್ಬಲಿ. ಅಪೊಸ್ತಲನಾದ ಪೌಲನ ಇಷ್ಟವನ್ನು ನೋಡಿರಿ. ಆತನು ಜೀವಿಸಿದ ದಿನಗಳಲ್ಲಿ ಪ್ರಯಾಣದ ಸೌಕರ್ಯವೂ ಇರಲಿಲ್ಲ. ಈಗಿರುವ ಹಾಗೆ ವಿಮಾನಗಳು ಬಹಳ ವೇಗವಾಗಿ ಸಂಚರಿಸುವ ಹಡಗುಗಳಾಗಲಿ, ಕಾರುಗಳಾಗಲಿ, ರೈಲುಗಳಾಗಲಿ ಇರಲಿಲ್ಲ. ಆದರೆ ಅವರ ಸೇವೆ ಎಲ್ಲೆಯೂ ಎಷ್ಟೊಂದು ವಿಸ್ತರಿಸಿತ್ತು. ಎಷ್ಟು ದೇಶಗಳಲ್ಲಿ ಅವರು ಪ್ರಯಾಣ ಮಾಡಿದರು, ಎಷ್ಟು ಸಭೆಗಳನ್ನು ಕಟ್ಟಿದರು, ಎಷ್ಟೊಂದು ಸಂದೇಶಗಳನ್ನು ಅವರು ಸಭೆಗಳಿಗೆ ಕೊಟ್ಟರು. ಅವರ ಎಲ್ಲೆಯೂ ಆಶ್ಚರ್ಯಕರವಾಗಿಯೂ ಅತಿಶಯವಾಗಿಯೂ ವಿಸ್ತರಿಸಲ್ಪಟ್ಟಿತು. ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಕ್ರಿಸ್ತನನ್ನು ಪ್ರೀತಿಸುವಂಥ ಜನರಿಗಾಗಿ ಗುಡಾರವನ್ನು ವಿಸ್ತರಿಸು. ಪೂರ್ಣವಾಗಿ ದೈವಿಕವಾದ ಪ್ರೀತಿಯಿಂದ ತುಂಬಿಸಲ್ಪಡಲಿ. ದೇವರ ಪ್ರಸನ್ನತೆಯು ನಿನ್ನ ಗುಡಾರವನ್ನು ತುಂಬಿ ಹೊರಸೂಸುತ್ತಿರಲಿ. ಸಕಲ ಪರಿಶುದ್ಧ ಜನರೊಂದಿಗೆ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು
ಜ್ಞಾನಕ್ಕೆ ಮೀರಿದ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಆಸಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಎಫೆಸಿ ಅಧ್ಯಾಯ 3 ವಚನ 18-19. ಕ್ರಿಸ್ತನ ಅಧೀನತೆ ಎಂದರೆ ಅದು ಪ್ರೀತಿಯೇ. ಅದು ಕ್ರಿಸ್ತನ ಪ್ರೀತಿ. ಆ ಪ್ರೀತಿ ಸ್ವರೂಪನಾದ ದೇವರ ಮೇಲೆ ನಾವು ಪ್ರೀತಿ ತೋರಿಸಬೇಕಲ್ಲವೇ? ನಮ್ಮ ಹೃದಯದ ಅಂತರಾಳದಿಂದ ಪ್ರೀತಿಯ ಹೆಜ್ಜೆಗಳು ಶಿಲುಬೆಯ ನಾಯಕನನ್ನು ನೋಡಿ ಹೊರಡಲಿ. ನಿನ್ನ ಗುಡಾರದ ಎಲ್ಲೆಯನ್ನು ಎಲ್ಲೆಲ್ಲಿಯೂ ದೈವಿಕ ಪ್ರೀತಿಯ ಗುಡಾರವನ್ನು ವಿಸ್ತರಿಸು. ದೈವಿಕ ಬಲದ ಎಲ್ಲೆಯನ್ನು ವಿಸ್ತರಿಸು. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುವರು. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಕೀರ್ತನೆ ಅಧ್ಯಾಯ 84 ವಚನ 5-7. ನಿನ್ನ ಆತ್ಮಿಕ ಜೀವಿತದ ಬಲವನ್ನು ಹೆಚ್ಚಿಸಬೇಕಾದರೆ ನಿನ್ನ ಸ್ವಂತ ಬಲದಿಂದ ಸಾಧ್ಯವಾಗುವುದಿಲ್ಲ. ದೇವರ ಬಲವನ್ನು ಹೊಂದಿಕೋ. ಉನ್ನತ ಬಲವಾಗಿರುವ ಪರಿಶುದ್ಧಾತ್ಮನ ಬಲವು ನಿನ್ನ ಮೇಲೆ ಬಂದಿಳಿಯಲಿ. ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಕ್ರಿಯೆ ಮಾಡಲಿ. ದಾವೀದನು ಚಿಕ್ಕವನಿದ್ದಾಗ ಕುರಿಗಳನ್ನು ಮೇಯಿಸುತ್ತಿದ್ದಾಗಲೂ ಆತನ ಎಲ್ಲೆಯೂ ದೊಡ್ಡದಾಗಿತ್ತು. ಕರ್ತನನ್ನು ತನ್ನ ಕುರುಬನನ್ನಾಗಿ ಕಂಡನು. ಆ ಬಲದಿಂದ ಕರಡಿಯನ್ನು ಸಿಂಹವನ್ನು ಹಿಡಿದು ಅದನ್ನು ಕೊಂದು ಹಾಕಿದನು. ಅಷ್ಟಕ್ಕೆ ನಿಂತು ಬಿಡಲಿಲ್ಲ. ಬಲದ ಎಲ್ಲೆಯನ್ನು ವಿಸ್ತರಿಸಲು ಇಷ್ಟಪಟ್ಟನು. ದೊಡ್ಡ ರಾಕ್ಷಸನಾದ ಗೋಲ್ಯಾತನನ್ನು ಎದುರಿಸಿ ನಿಂತು ಜಯವನ್ನು ಹೊಂದಿದನು. ಸೌಲನಿಗಿಂತ ಅಧಿಕ ಶಕ್ತಿಯನ್ನು ಹೊಂದಿ ಇಸ್ರಾಯೇಲ್ ದೇಶವನ್ನೇ ಹೊಂದಿಕೊಂಡನು. ಬಲ ಹೊಂದಲು ಇಚ್ಛಿಸುವ ಪ್ರತಿಯೊಬ್ಬರನ್ನು ಬಲಪಡಿಸುವುದಕ್ಕೂ ಹೇರಳವಾದ ಶಕ್ತಿಯನ್ನು ಅನುಗ್ರಹಿಸಲು ಕರ್ತನು ಬರುತ್ತಾನೆ. ಏಳು ಚಿಯೋನೆ, ಎಚ್ಚರಗೊಳ್ಳು ಎಂದು ನಿನ್ನ ಪ್ರತಾಪವನ್ನು ಧರಿಸಿಕೊ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಧರಿಸಿಕೊ. ಯೆಶಾಯ ಅಧ್ಯಾಯ 52 ವಚನ 1. ದೇವಮಗುವೆ, ಕರ್ತನು ನಿನ್ನ ಎಲ್ಲೆಯನ್ನು ವಿಸ್ತರಿಸುವನು. ಪ್ರಾರ್ಥನೆಯ ಎಲ್ಲೆಯನ್ನು ವಿಸ್ತರಿಸು. ನಿನ್ನ ಪ್ರಾರ್ಥನೆಯ ಎಲ್ಲೆ ಯಾವುದು? ಅನೇಕರ ಪ್ರಾರ್ಥನೆಯ ಎಲ್ಲೆಯು ದೇವರೇ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು ಎಂಬಷ್ಟರಲ್ಲಿಯೇ ನಿಂತು ಬಿಡುತ್ತದೆ. ಅದು ಬೇಡ. ಪ್ರಾರ್ಥನೆಯ ಸಮಯವನ್ನು ಹೆಚ್ಚಿತು. ಹೇಗೆ ಹದ್ದು ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ಭೂಮಿಯನ್ನೆಲ್ಲ ನೋಡಿಕೊಂಡಿರುವುದೋ ಹಾಗೆಯೇ ಉನ್ನತದಲ್ಲಿರುವ ದೇವರೊಂದಿಗೆ ಸೇರಿ ಭೂಮಿಯಲ್ಲಿರುವ ಸಕಲ ಜನರಿಗೂ ಕರ್ತನನ್ನು ಪ್ರಾರ್ಥಿಸೋಣ. ನಿನ್ನ ಪ್ರಾರ್ಥನೆ ಎಲ್ಲೆಯೂ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಚಿತ್ರವಧೆಯನ್ನು ಅನುಭವಿಸುತ್ತಿರುವ ಬಡ ವಿಶ್ವಾಸಿಗಳಿಗಾಗಿ ವಿಸ್ತರಿಸಲಿ. ಯುದ್ಧದಲ್ಲಿ ತಂದೆ ತಾಯಿಗಳು ಕೊಲ್ಲಲ್ಪಟ್ಟು ಅನಾಥರಾಗಿರುವ ಮಕ್ಕಳಿಗಾಗಿ ನಿನ್ನ ಪ್ರಾರ್ಥನೆಯು ಔಷಧವಾಗಿರಲಿ. ಸುಗಂಧ ದ್ರವ್ಯವು, ಅದರ ಪರಿಮಳವು ಸುಮಾರು 100 ಮೀಟರ್ ದೂರಕ್ಕೆ ಪ್ರಾರ್ಥಿಸುವುದು. ಆದರೆ ರಾತ್ರಿಯಲ್ಲಿ ಮುಳ್ಳುಗಳ ಮಧ್ಯದಲ್ಲಿ ಅರಳುವ ಲಿಲ್ಲಿ ಪುಷ್ಪದ ಪರಿಮಳವು ಕತ್ತಲೆಯನ್ನು ದಾಟಿಕೊಂಡು 4-5 ಮೈಲು ದೂರದವರೆಗೂ ಹರಡಿ ಅಲ್ಲಿರುವ ದುಂಬಿಗಳನ್ನು ಆಕರ್ಷಿಸುತ್ತದಲ್ಲ. ದೇವಮಗುವೆ, ಹೂವಿನ ಪರಿಮಳವು ಅದರ ಎಲ್ಲೆಯೂ ಕಡಿಮೆಯೇ. ದೇವಮಗುವೆ, ನಿನ್ನ ಆತ್ಮಗಳನ್ನು ಕರ್ತನ ಬಳಿ ತರುವುದಾದರೆ ನಿನ್ನ ಪ್ರಾರ್ಥನೆ ಎಲ್ಲೆಯೂ ವಿಸ್ತರಿಸುವುದು. ಕೈಲಾಸ ಮಹರ್ಷಿಯ ಕುರಿತು ಕೇಳಿದ್ದೇವೆ. ಹೌದು, ಅವರ ಪ್ರಾರ್ಥನಾ ಜೀವಿತ ಎಷ್ಟು ದೊಡ್ಡದು! ಕೈಲಾಸದಲ್ಲಿ ಒಂದು ಗುಹೆಯಲ್ಲಿ ಕುಳಿತು ಇಡೀ ಲೋಕವನ್ನೇ ಆತ್ಮದಲ್ಲಿ ಸುತ್ತಿ ಬಂದು ಸೇವಕರಿಗಾಗಿ, ವಿಶ್ವಾಸಿಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಮೊರೆಯಿಡುತ್ತಾರೆ. ಸಾಧು ಸುಂದರ್ ಸಿಂಗ್ ರವರ ಪುಸ್ತಕಗಳಲ್ಲಿ ಓದಿ ನೋಡಿದಾಗ ಅದು ನಮ್ಮನ್ನು ಪುಳಕಗೊಳಿಸುತ್ತದೆ. ದೇವರೇ, ನಮ್ಮ ಎಲ್ಲೆಯನ್ನು ವಿಸ್ತರಿಸು. ವರಗಳ ಎಲ್ಲೆಯ ವಿಸ್ತರಿಸಲಿ. ಪ್ರವಾದಿಯಾದ ಎಲಿಷನ ಹೃದಯದಲ್ಲಿ ಈ ಪ್ರಾರ್ಥನೆಯ ವೈರಾಗ್ಯವು ಅಗ್ನಿಯಂತೆ ಉರಿಯುತ್ತಿತ್ತು. ಅದಕ್ಕಾಗಿ ಯಾವ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾಗಿದ್ದ ಅವರು ಎಲಿಯನನ್ನು ನೆರಳಿನಂತೆ ಹಿಂಬಾಲಿಸಿದರು. ನಿನ್ನಲ್ಲಿರುವ ಆತ್ಮನ ವರವನ್ನು 2ರಷ್ಟು ನನಗೆ ಕೊಡು. ಇದೇ ಅವನ ಪ್ರಾರ್ಥನೆಯಾಗಿತ್ತು. ಎಲಿಯನ ವರವು ಅಷ್ಟೇ ಸಾಲದಾಗಿತ್ತು. ಅವನ ಎಲ್ಲೇ ವಿಸ್ತರಿಸಬೇಕು. ಆದುದರಿಂದಲೇ 2ರಷ್ಟು ವರ ನನಗೆ ಅಗತ್ಯ ಎಂದು ಮೊರೆಯಿಟ್ಟ ಅವನು ಹಾಗೆಯೇ ಹೊಂದಿಕೊಳ್ಳುತ್ತಾನೆ. ಯೇಸು ಹೇಳಿದನು, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 14 ವಚನ 12. ದೇವಮಗುವೆ, ನೀನು ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಎಂದು ನಿನ್ನ ದೇವರಾದ ಕರ್ತನು ಇಷ್ಟಪಡುತ್ತಾನೆ ಮತ್ತು ನಿರೀಕ್ಷಿಸುತ್ತಾನೆ. ಆತ್ಮನ ವರಗಳನ್ನು ಹೊಂದಿಕೊಳ್ಳಬೇಕಾಗಿದ್ದ ಗೇಹಜಿಯು ಇಸ್ಕರಿಯೋತ್ ಯೂದನು
ಆತ್ಮನ ವರಗಳನ್ನು ಹಣಕ್ಕಾಗಿ ಅಡವಿಟ್ಟು ಹಾಳಾದರು. ದೇವಮಗುವೆ, ಎಚ್ಚರಿಕೆಯಾಗಿರು. ನಾವು ದೇವರಿಗಾಗಿ ಭಕ್ತಿ ವೈರಾಗ್ಯವನ್ನು ತೋರಿಸಬೇಕಾದ ಕಾಲವಿದು. ನಿನ್ನ ಎಲ್ಲೆಯನ್ನು ವಿಸ್ತರಿಸು, ಆತ್ಮನ ವರಗಳನ್ನು ನನಗೆ ಕೊಡು, ನನ್ನನ್ನು ಶಕ್ತಿಯುತವಾಗಿ ಉಪಯೋಗಿಸು ಎಂದು ಮೊರೆಯಿಡು. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಮೆನ್.